ನಮಸ್ಕಾರ ಮಕ್ಕಳೇ. ಮಕ್ಕಳೇ, ಇಂದು ಅಕ್ಬರ್ ಮತ್ತು ಬೀರಬಲನ ಕಥೆಗಳಲ್ಲಿ ಮತ್ತೊಂದು ಕಥೆಯೊಂದಿಗೆ ಬಂದಿದ್ದೇನೆ. ಕಥೆಯ ಹೆಸರು ಸತ್ಯದ ಪರೀಕ್ಷೆ. ಏನಿದು ಕಥೆ ಅಂತ ನೋಡ್ಕೊಂಬೋಣ. ಒಂದು ದಿನ ಅಕ್ಬರನ ಅರಮನೆಗೆ ಇಬ್ಬರು ವ್ಯಕ್ತಿಗಳು ಬರ್ತಾರೆ. ಒಬ್ಬ ಶ್ರೀಮಂತ ವ್ಯಾಪಾರಿ, ಇನ್ನೊಬ್ಬ ಬಡ ರೈತ. ವ್ಯಾಪಾರಿ ಮೊದಲು ಮಾತಾಡೋಕ್ಕೆ ಶುರು ಮಾಡ್ತಾನೆ. ಅವನು ರಾಜನಿಗೆ ಹೇಳ್ತಾನೆ, ಮಹಾರಾಜರೇ, ಈ ರೈತ ನನ್ನ ಬಳಿ 100 ಚಿನ್ನದ ನಾಣ್ಯಗಳನ್ನು ಸಾಲವಾಗಿ ಪಡೆದಿದ್ದಾನೆ. ಈಗ ಹಿಂತಿರುಗಿಸಲು ನಿರಾಕರಿಸ್ತಿದ್ದಾನೆ ಅಂತ. ಆಗ ರೈತ ತಕ್ಷಣ ಉತ್ತರ ಕೊಡ್ತಾನೆ, ಮಹಾರಾಜರೇ, ನಾನು ಇವರಿಂದ ಯಾವ ಸಾಲವನ್ನು ಪಡೆದಿಲ್ಲ. ಇವರು ಸುಳ್ಳು ಹೇಳುತ್ತಿದ್ದಾರೆ ಅಂತ ಹೇಳ್ತಾನೆ. ಇಬ್ಬರ ಮಾತುಗಳನ್ನು ಕೇಳಿದ ಅಕ್ಬರನಿಗೆ ಗೊಂದಲ ಉಂಟಾಗುತ್ತೆ. ಆಗ ಅವನು ಬೀರಬಲನನ್ನ ಕರೀತಾನೆ. ಬೀರಬಲ ಬಂದು, ಮಹಾರಾಜರೇ, ಸತ್ಯ ಯಾರ ಕಡೆ ಇದೆ ಎಂಬುದನ್ನು ನಾನು ಕಂಡುಹಿಡಿಯುತ್ತೇನೆ, ಚಿಂತಿಸಬೇಡಿ ಅಂತ ಹೇಳ್ತಾನೆ. ಬೀರಬಲ ಇಬ್ಬರನ್ನ ಪ್ರತ್ಯೇಕವಾಗಿ ಕರೆದು ಒಂದೊಂದು ಖಾಲಿ ಮಡಿಕೆಯನ್ನು ಕೊಡ್ತಾನೆ. ಆ ಮಡಿಕೆಯನ್ನು ಕೊಟ್ಟು ಒಬ್ಬರನ್ನೊಬ್ಬರನ್ನ ಗುಪ್ತವಾಗಿ ಕರೆದು ಕಿವಿಯಲ್ಲಿ ಹೇಳ್ತಾನೆ, ನಿಮ್ಮಲ್ಲಿ ಯಾರು ಸತ್ಯವಂತರೋ ಅವರ ಈ ಮಣ್ಣಿನ ಮಡಿಕೆಯಲ್ಲಿ ನಾಳೆ ಬೆಳಗ್ಗೆ ಆಗುವಷ್ಟರಲ್ಲಿ ಒಂದು ಬಂಗಾರದ ನಾಣ್ಯ ಅದರೊಳಗಡೆ ಇರುತ್ತೆ. ಸುಳ್ಳುಗಾರ ಆದರೆ ಅದರಲ್ಲಿ ಖಾಲಿ ಇರುತ್ತೆ ಅಂತ ಹೇಳ್ತಾನೆ. ಸರಿ, ಇಬ್ಬರು ಆ ಮಣ್ಣಿನ ಮಡಿಕೆಗಳನ್ನು ತಗೊಂಡು ತಮ್ಮ ತಮ್ಮ ಮನೆಗೆ ಹಿಂತಿರುಗುತ್ತಾರೆ. ರೈತನಿಗೆ ಯಾವುದೇ ಅಂಜಿಕೆ, ಭಯ ಏನೂ ಇರುವುದಿಲ್ಲ. ಅವನು ಮಣ್ಣಿನ ಮಡಿಕೆಯನ್ನು ತಗೊಂಡೋಗಿ ಹಾಗೆ ಮನೆಯಲ್ಲಿ ಇಡ್ತಾನೆ. ಆದರೆ ವ್ಯಾಪಾರಿಗೆ ಭಯ ಶುರುವಾಗುತ್ತೆ. ನಾನು ಸುಳ್ಳುಗಾರ ಅಂತ ಗೊತ್ತಾದರೆ ಅರಮನೆಯಲ್ಲಿ ನನಗೆ ಅವಮಾನ ಆಗುತ್ತೆ ಅಂತ ಹೇಳಿ ಅವನು ರಾತ್ರಿಯೇ ತನ್ನ ಮಣ್ಣಿನ ಮಡಿಕೆಯಲ್ಲಿ ಒಂದು ಬಂಗಾರದ ನಾಣ್ಯವನ್ನು ಇಟ್ಟು ಮಲ್ಕೋತಾನೆ. ಮಾರನೇ ದಿನ ಇಬ್ಬರು ಮಡಿಕೆಗಳನ್ನು ತರ್ತಾರೆ. ಆ ಮಡಿಕೆಯಲ್ಲಿ ನೋಡಿದಾಗ ವ್ಯಾಪಾರಿಯ ಮಡಿಕೆಯಲ್ಲಿ ಬಂಗಾರದ ನಾಣ್ಯವನ್ನು ನೋಡಿದ ಬೀರಬಲನಿಗೆ ಜೋರಾಗಿ ನಗು ಬರುತ್ತೆ. ಅವನು ನಕ್ಕು, ಮಹಾರಾಜರೇ, ರೈತನೇ ಸತ್ಯವಂತ, ವ್ಯಾಪಾರಿಯೇ ಸುಳ್ಳುಗಾರ ಅಂತ ಹೇಳ್ತಾನೆ. ಆಗ ಅಕ್ಬರನಿಗೆ ಆಶ್ಚರ್ಯ ಆಗುತ್ತೆ. ಅವನು ಕೇಳ್ತಾನೆ, ಬೀರಬಲ, ಅದು ಹೇಗೆ ನಿನಗೆ ಗೊತ್ತಾಯಿತು ಅಂತ. ಆಗ ಬೀರಬಲ ಉತ್ತರಿಸ್ತಾನೆ, ನಾನು ಕೊಟ್ಟ ಮಡಿಕೆ ಸಾಮಾನ್ಯ ಮಡಿಕೆ, ಅದು ಯಾವುದೇ ಅದ್ಭುತವನ್ನು ಮಾಡಲ್ಲ. ಅದು ನನಗೆ ಗೊತ್ತಿದ್ದ ವಿಷಯ. ಆದರೆ ಸತ್ಯವಂತನಿಗೆ ಭಯ ಇರುವುದಿಲ್ಲ, ಸುಳ್ಳುಗಾರನಿಗೆ ಮಾತ್ರ ಆ ಭಯ ಇರುತ್ತೆ. ಅದರಿಂದ ಅವನು ಅದನ್ನು ಉಳಿಸಿಕೊಳ್ಳಲು ನಾಣ್ಯವನ್ನು ಹಾಕಿದ್ದಾನೆ. ಅಂದರೆ ವ್ಯಾಪಾರಿಯು ತನ್ನ ಮಣ್ಣಿನ ಮಡಿಕೆಯಲ್ಲಿ ನಾಣ್ಯವನ್ನು ಹಾಕಿ ಇಟ್ಟಿದ್ದಾನೆ. ಇದೇ ನಿಜವಾದ ಸಾಕ್ಷಿ ಮಹಾರಾಜರೇ, ಇವನೇ ವ್ಯಾಪಾರಿಯೇ ಸುಳ್ಳುಗಾರ ಅಂತ ಹೇಳ್ತಾನೆ. ಅಕ್ಬರ್ ವ್ಯಾಪಾರಿಯನ್ನು ಗದರಿಸ್ತಾನೆ. ರೈತರಿಗೆ ನ್ಯಾಯ ಒದಗಿಸ್ಬೇಕು ಅಂತ ಹೇಳ್ತಾನೆ. ವ್ಯಾಪಾರಿ ತನ್ನ ತಪ್ಪನ್ನು ಒಪ್ಕೊಂಡು ಕ್ಷಮೆ ಕೇಳ್ತಾನೆ.
ಮಕ್ಕಳೇ, ಈ ಕಥೆಯ ನೀತಿ ಇಷ್ಟೇ. ಸತ್ಯವನ್ನು ಮರೆಮಾಚಲು ಸಾಧ್ಯವಿಲ್ಲ. ಕೊನೆಗೆ ಸತ್ಯವೇ ಗೆಲ್ಲುತ್ತದೆ. ಸುಳ್ಳು ಯಾವಾಗಲೂ ಬಯಲಾಗುತ್ತದೆ. ಅದರಿಂದ ಮಕ್ಕಳೇ, ನೀವು ಯಾವಾಗಲೂ ಸತ್ಯವಂತರಾಗಿ ಮಕ್ಕಳೇ.